ಟು ಅವರ್ ಅಡ್ಗೆ ಮನೆ ಅಗೇನ್. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಬಂದೇ ಬರ್ತೀನಿ ಅಂತ. ಏನು ಅಣ್ಣನ ಕಾನ್ಫಿಡೆನ್ಸು ಅಣ್ಣಂದು. ಇವಾಗ ನೆಕ್ಸ್ಟ್ ಟೈಮ್ ಕರಿಯಲ್ಲಪ್ಪ, ಅವಾಗ ಏನ್ ಮಾಡ್ತೀರಾ? ಇವತ್ತು ರೆಸಿಪಿ ನೋಡ್ಬಿಟ್ಟು ನೀವು ತಿರ್ಗಾ ಕರಿಬೇಕು. ಸೊ ಈ ವಾರ ಏನ್ ತಗೊಂಡ್ಬಂದಿದ್ದೀರಾ ನಮ್ಗೆ? ನಾನು ಇವತ್ತು ಮಾಡ್ತಾ ಇದ್ದೀನಿ ಮಟನ್ ಉರ್ಬಾಳು. ತಿಂದಿದ್ದೀರಾ? ಮಟನ್ ಉರ್ಬಾಡು? ಹೌದು. ಅಲ್ಲ ಗುರು, ಇದೆಲ್ಲ ನಮ್ ಫುಲ್ ನಮ್ ಈ ಮಂಡ್ಯ ಸೈಡು, ಮೈಸೂರು ಸೈಡು ಎಲ್ಲ ಹಳ್ಳಿ ಕಡೆ ಲೋಕಲ್, ಪಕ್ಕಾ ಲೋಕಲ್ ಡಿಶ್ ಇದು. ಅದ್ ಹೆಂಗೆ ನಿಮಗೆ? ಅದು ನಾನೀಗ ಹೊಸ ವರ್ಜನ್ ಮಾಡ್ತಾ ಇದೀನಿ. ಅದು ನಾವೇನು ಮಾತಾಡಂಗಿಲ್ಲ ಇವಾಗ. ನೀವು ಮಾಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಹೌದಾ? ಹೌದು. ಸ್ಟಾರ್ಟ್ ಏನ್ ಮಾಡ್ಲಿ ಇವಾಗ? ಒಲೆ ಹಚ್ಬೇಕು. ನಾ ಏನಂದ್ರೆ ಫ್ಲವರ್ ಅನ್ಕೊಂಡಿದೀರಾ? ಫೈರ್. ಇವಾಗ ಗೊತ್ತಾಯ್ತಲ್ವಾ ನಿಮ್ಗೆ? ಏನ್ ಮಾಡೋಣ ಇವಾಗ? ಎಣ್ಣೆ. ಇವತ್ತು ನಾವು ನಮ್ಮ ಮಟನ್ ರೆಸಿಪಿಗೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಹೌದಾ? ಕನ್ನಡದಲ್ಲಿ ಅದರ ಒಂದು ಕವನ ಹೇಳಿ ನೋಡೋಣ. ನಾನು ಓದ್ಲಿಲ್ಲ ಕನ್ನಡದಲ್ಲಿ. ಮತ್ತೆ ನಾನು ಹಾಡು ಹೇಳಕ್ ಬರುತ್ತೆ ನಿಮ್ಗೆ? ಹಾಡು ಹೇಳೋದು ಅಷ್ಟು ಬರಲ್ಲ. ನಾನು ಹೇಳ್ದಂಗೆ ಹೇಳ್ಬೇಕಾಯ್ತಾ? ಎಲ್ಲಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ, ಎಂದೆಂದಿಗೂ ನೀ, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ಚೆನ್ನಾಗಿ ಆಡ್ತಿರಲ್ರಿ? ಈಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆಗಿದೆ. 1 kg ಬಾಯ್ಲ್ ಮಾಡಿರೋದು ಮಟನ್. ಬಾಯ್ಲ್ ಮಾಡ್ಕೊಂಡಿದ್ದೀರಾ? ಹೌದು. ಎಷ್ಟು ವಿಸಿಲ್ ಕೂಗ್ಸ್ಕೊಂಡಿದ್ದೀರಾ? ಇದು ಮಟನ್ ಮೇಲೆ ಡಿಪೆಂಡ್ ಇರೋದು. ಟೆಂಡರ್ ಇದ್ರೆ ಅದು 3-4 ವಿಸಿಲ್ಗೇನು ಆಯ್ತದೆ. ಆಮೇಲೆ ಸ್ವಲ್ಪ ಬಲ್ತಾಗಿರೋದಿದ್ರೆ 6-7 ವಿಸಿಲ್ ಆಗ್ಬೇಕು. ಹಾಕೋಣ. ಈಗ ಅದು ಚೆನ್ನಾಗಿ ಉರಿಬೇಕು. ಮತ್ತೇನಕ್ಕೆ ನೀವು ಜಾಸ್ತಿ ಮಾತಾಡಲ್ಲ? ಮಾತಾಡ್ತಾ ಇದೀವಲ್ಲ. ಇದಕ್ಕಿಂತ ಜಾಸ್ತಿ ಕೇಳಿದ್ರೆ ಅಣ್ಣಂಗೆ ಬಾಕ್ಸಿಂಗ್ ಬರುತ್ತೆ, ಮಕಾಮೂತಿ ನೋಡಿದ್ರೆ ಗುದ್ದಾಕ್ಬಿಡ್ತಾರ ಅಷ್ಟೇ. ಹೆಂಗ್ ಬಾಕ್ಸಿಂಗ್ ಹೆಂಗ್ ಮಾಡೋದು? ನಂಗೊಂದೆರಡು ಸ್ಟೈಲ್ ಹೇಳ್ಕೊಡಿ. ನಮ್ಮ ಯಜಮಾನ್ರ ಜೊತೆಗೆ ಜಗಳ ಮಾಡೋದಕ್ಕೆ ಬೇಕಾಗುತ್ತೆ. ಒಂದು ಫುಲ್ ಹಿಂಗೆ ಅಂದ್ರೆ ಇಲ್ಲಿ ಹೊಡಿತಾರ ಡೈರೆಕ್ಟ್. ಇಲ್ಲಿಗೆಲ್ಲ ಹೊಡ್ರೆ ಜೋರಾಗಿ ನೋವಾಗಲ್ವಾ? ಕಡಿಮೆ ನೋವಾಗಲ್ಲ ಹೊಡೆದ್ರೆ ಈ ತರ ಪ್ರೊಟೆಕ್ಷನ್. ಹಿಂಗ್ ಹೊಡಿಯೋದು ಒಂದು. ಇನ್ನೊಂದು ಹೊಟ್ಟೆಗೆ ಹೊಡಿಯೋದು. ಹಿಂಗೆ ಬೇರೆ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದ. ಇದೆಲ್ಲ ನಮ್ಮ ಯಜಮಾನ್ರ ಪ್ರಯೋಗ ಮಾಡ್ಬೋದಲ್ವಾ? ಆಮೇಲೆ ಜಾಸ್ತಿ ಏಟ್ ಬಿದ್ಬಿಟ್ರೆ? ಜಾಸ್ತಿ ಏಟ್ ಬಿಟ್ಬಿಟ್ರೆ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟ್ಲಿಗೆ. ಇನ್ನು ಎಷ್ಟೊತ್ತರೆಗೂ ಹುರ್ಕೋಬೇಕು ನಾವು? ಆಯ್ತು, ಇದು ರೆಡಿ. ಅಷ್ಟೇನಾ? ಅಷ್ಟೇ. ಈಗ ಇದು ಆಯಿಲ್ ಸ್ವಲ್ಪ ಈ ತರ ತೆಗೆದು ಬಿಡೋದು. ಯಾಕಂದ್ರೆ ಆಯಿಲ್ ಜಾಸ್ತಿ ಇತ್ತಲ್ಲ ಇದರಲ್ಲಿ. ನೋಡಿ ಈಗ ಆಯಿಲ್ ಎಲ್ಲ ತೆಗ್ದಿದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು ಇದರ ಜೊತೆ. 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಓಕೆ, ಚುಟ್ಕಿ ಅಷ್ಟು, ಓಕೆ. ಹಿಂದೆ 1 ಸ್ಪೂನು ಚಿಲ್ಲಿ ಪೌಡರ್. ಬೇಕು ಅಂದ್ರೆ 1 ಮೆಣಸಿನಕಾಯಿ ಹಾಕಬಹುದು ಈ ತರ. ಓಕೆ. ಬೇಡ ಅಂದ್ರೆ ಬೇಡ. ಈಗ ಇದು ಬಾಯ್ಲ್ ಮಾಡಿದ ಮಟನು, ಅದು ನೀರು ಓಕೆ, ಸ್ವಲ್ಪ ಏನ್ ಸೌಂಡು. ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋದು ಇದು. ನೋಡಿ ಕಲರ್, ನೋಡಿ ಕಲರ್. ವಾ, ನೀವಾಗ ಮಿಕ್ಸ್ ಅಪ್ಪ ಏನ್ ಘಮ ಘಮ ಅಂತಿದೆ ಅಂದ್ರೆ. ಇಲ್ಲೇ ಬೇಗ ಹಾಕೊಟ್ರೆ ಸಾಕಲ್ಲಪ್ಪ, ತಿಂದೇ ಬಿಡ್ಬೇಕು ಅನ್ಸ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆಹಣ್ಣು ರಸ, ಕೊತ್ತಂಬರಿ ಸೊಪ್ಪು. ಓಕೆ, ರೆಡಿ. ಅಷ್ಟೇನಾ? ಅಷ್ಟೇ. ವಾ, ಇಟ್ಸ್ ಈಸಿ. ಫುಲ್ ಈಸಿ ಇದೆ ರೆಸಿಪಿ ಇದು. ಈಗ ನೀವು ಇದು ತಿನ್ಬಿಟ್ಟು ಕಳೆದೋಯ್ತೀರಾ ಇವತ್ತು? ಇಲ್ಲ ನಮ್ಮ ಪ್ಲೀಸ್ ಲೊಕೇಶನ್ ಕಳಿಸ್ತೀನಿ. ನಾನು ಯಾರು ಕಳೆದೋದ್ರೆ ನೀವು ಬಂದು ಹುಡ್ಕೊಡಿ. ಅಷ್ಟೇ. ನಿಮ್ಮ ಮನೆಗೆ ಹೋಗೋದು ಹೆಂಗೆ? ಅದೇ ನಿಮ್ಮ ಹಸ್ಬೆಂಡ್ಗೆ ಲೊಕೇಶನ್ ಕಳಿಸಿರಿ ಯಾವುದಿಗೂ. ಮೇಡಮ್ ರೆಡಿ ಆಗಿದೆ ಮಟನ್ ಉರುಬಾಳು. ನೋಡಿ. ಥ್ಯಾಂಕ್ ಯು. ವಾವ್, ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯಲ್ರಿ. ವಾಕೆ ಇದನ್ನೊಂದು ಪ್ಲೇಟ್ಗೆ ಹಾಕೊಂಡು ತಿನ್ಬಿಡೋಣ. ಮೈ ಫೇವ್ರೆಟ್ ಪೀಸ್. ಸೊ ಇದನ್ನೇ ತಿನ್ನೋಣ ಫಸ್ಟು.